ಎಚ್.ಡಿ. ರೇವಣ್ಣ ಅವರು ಜೈಲು ಪಾಲಾಗಿದ್ದೇ ಆಗಿದ್ದು ಬಿಜೆಪಿಗೆ ತೀವ್ರವಾಗಿ ಮುಖಭಂಗವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಹಾಗೂ ರೇವಣ್ಣ ಅವರ ಪ್ರಕರಣದಿಂದಾಗಿ ಇದೀಗ ಬಿಜೆಪಿ ಪಡೆ ಕಂಗಾಲಾಗಿ ಹೋಗಿದೆ. ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅವರು ನಿರಾಕರಣೆ ಮಾಡಿದ್ದಾರೆ. ಹಾಸನ ಮಾಜಿ ಶಾಸಕ ಪ್ರೀತಂ ಗೌಡ ಜೊತೆಯಲ್ಲಿ ವಿಜಯೇಂದ್ರ ಅವರು ಚರ್ಚೆ ಮಾಡಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೀತಂ ಗೌಡ ಅವರ ಜೊತೆಯಲ್ಲಿ ವಿಜಯೇಂದ್ರ ಅವರು ಚರ್ಚೆ ಮಾಡಿದ್ದಾರೆ. ಏನು ಚರ್ಚೆ ಆಯಿತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಚರ್ಚೆಯ ಬಗ್ಗೆ ಮಾಹಿತಿಯನ್ನ ಕೇಳಿದ್ರೆ ಮಾಹಿತಿಯನ್ನೇ ನೀಡದೆ ಪ್ರೀತಂ ಗೌಡ ಹಾಗೂ ವಿಜಯೇಂದ್ರ ಅಲ್ಲಿಂದ ತೆರಳಿದ್ದಾರೆ. MLC ಎಲೆಕ್ಷನ್ ವೇಳೆಗೆ JDS ಜೊತೆಗಿನ ಮೈತ್ರಿ ಪತನವಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಯಾಕಂದ್ರೆ ಏನೂ ಹೇಳದೆ ಮೌನವಾಗಿ ಇದ್ದು ಇದೀಗ ಬಿ.ವೈ. ವಿಜಯೇಂದ್ರ ಹಾಗೂ ಪ್ರೀತಂ ಗೌಡ ಬಹಳಷ್ಟು ಹೇಳಿದ್ದಾರೆ. ಮೈತ್ರಿ ಇರುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. MLC ಚುನಾವಣೆ ವೇಳೆಗೆ ಮೈತ್ರಿ ಮುರಿದು ಬೀಳುತ್ತಾ? ಜೂನ್ 6ರ ಪರಿಷತ್ ಚುನಾವಣೆಗೆ ನಾಳೆಯಿಂದಲೇ ನಾಮಪತ್ರ ಕೂಡ ಸಲ್ಲಿಕೆಯಾಗುತ್ತೆ. ಮೈತ್ರಿಯಾಗಿರುವ ಹಿನ್ನೆಲೆಯಲ್ಲಿ ಸೀಟು ಹಂಚಿಕೆ ಬಗ್ಗೆ ಮೈತ್ರಿ ನಾಯಕರು ಯಾವುದೇ ನಿರ್ಧಾರಗಳನ್ನು ಮಾಡಿಲ್ಲ. MLC ಎಲೆಕ್ಷನ್ ಮೇಲೆ ಇದು ಎಫೆಕ್ಟ್ ಆಗಬಹುದು. ಹೀಗಾಗಿ ಮೈತ್ರಿಯನ್ನ ಮುರಿದುಕೊಳ್ಳುತ್ತಾ ಬಿಜೆಪಿ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಿಂದಾಗಿ ಇದೀಗ ಕೇಸರಿ ಪಡೆ, ಕೇಸರಿ ಲೀಡರ್ಸ್ ಬಹಳಷ್ಟು ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಒಲ್ಲದ ಮನಸ್ಸಿನಿಂದಲೇ ಯಾರನ್ನ ಕೇಳಿದರೂ ಕೂಡ ಒಲ್ಲದ ಮನಸ್ಸಿನಿಂದಲೇ ಮೈತ್ರಿಯನ್ನ ಡಿಫೆಂಡ್ ಮಾಡಿಕೊಳ್ತಾ ಇದ್ದಾರೆ ಬಿಜೆಪಿ ನಾಯಕರು. ಮೈತ್ರಿ ನಿರ್ಧಾರ ಪರಿಶೀಲನೆ ಮಾಡುವಂತೆ ನಾಯಕರ ಮೇಲೆ ಕೆಲವರು ಒತ್ತಡವನ್ನು ಕೂಡ ಹೇರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ ರಾಜ್ಯದಲ್ಲಿ ಬಿಜೆಪಿ ಹಾಗೂ JDSನ ದೋಸ್ತಿ ಮುರಿದು ಬೀಳುತ್ತಾ ಅನ್ನುವಂತಹ ಚರ್ಚೆ ಕೂಡ ಎದುರಾಗ್ತಾ ಇದೆ. ಅದು ಕೂಡ MLC ಎಲೆಕ್ಷನ್ಗೂ ಮುನ್ನವೇ ಈ ಮೈತ್ರಿ ಮುರಿದು ಬೀಳುತ್ತೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ಬಿ.ವೈ. ವಿಜಯೇಂದ್ರ ಇವತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ. ಇನ್ನು ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಹೇಳಿಕೆಯನ್ನು ಕೊಟ್ಟಿಲ್ಲ. ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರೀತಂ ಗೌಡ ಹಾಗೂ ವಿಜಯೇಂದ್ರ ಇಬ್ಬರೂ ಕೂಡ ಚರ್ಚೆ ಮಾಡಿದ್ದಾರೆ. ಪ್ರಕರಣದ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಚರ್ಚೆ ಆಯಿತು. ಆದರೆ ಚರ್ಚೆ ಆದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರೀತಂ ಗೌಡ ಹಾಗೂ ವಿಜಯೇಂದ್ರ ಇಬ್ಬರೂ ಕೂಡ ಹೇಳಿಕೆ ಕೊಟ್ಟಿಲ್ಲ. ಸಂಪೂರ್ಣವಾಗಿ ಮೌನ ವಹಿಸಿದ್ದಾರೆ. ಇದೀಗ ಮೌನವಾಗಿ ಇದ್ಕೊಂಡೇ ಎಲ್ಲವನ್ನೂ ಕೂಡ ಮೌನದ ರೀತಿಯಲ್ಲೇ ಹೇಳಿ ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಇದೀಗ ತಿಳಿದು ಬರ್ತಾ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ MLC ಚುನಾವಣೆ ಬರ್ತಾ ಇದೆ. ನಾಳೆಯಿಂದ ನಾಮಿನೇಷನ್ ಆಗಬೇಕು. ಆದರೆ ಈವರೆಗೂ ಕೂಡ ಮೈತ್ರಿ ಪಕ್ಷಗಳ ಒಂದು ಸೀಟು ಹಂಚಿಕೆ ಇದೆಯಲ್ಲ, ಈವರೆಗೂ ಕೂಡ ಆಗಿಲ್ಲ. ಇದೇ ಕಾರಣಕ್ಕಾಗಿ ಆ ಮೈತ್ರಿಯನ್ನು ಮುರಿದುಕೊಳ್ಳುವಂತಹ ಒಂದು ನಿರ್ಧಾರವನ್ನು ಬಿಜೆಪಿ ಏನಾದರೂ ಮಾಡ್ತಿದೆಯಾ? ಈ ರೀತಿಯಾದ ಅನುಮಾನ ಕಾಡ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಪ್ರೀತಂ ಗೌಡ ಹಾಗೂ ವಿಜಯೇಂದ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಯಾವುದೇ ಪ್ರಶ್ನೆಗೆ ಉತ್ತರ ಕೊಡದೆ ಇಬ್ಬರೂ ಮೌನವಾಗಿ ಇದ್ಕೊಂಡೆ ಬಹಳಷ್ಟು ವಿಷಯಗಳನ್ನು ಏನಾದರೂ ಹೇಳಿ ಹೋದ್ರಾ ಅಂತ. ಯಾಕಂದರೆ MLC ಚುನಾವಣೆ ಇದೆ, ನಾಳೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಾಮಪತ್ರ ಕೂಡ ಸಲ್ಲಿಕೆ ಆಗಬೇಕು. ಇಬ್ಬರು ನಾಯಕರು ಮೌನವಾಗಿ ಇದ್ಕೊಂಡು ಮೈತ್ರಿ ಉಳಿಯಲ್ಲ ಅನ್ನುವಂತಹ ಸಂದೇಶ ಏನಾದರೂ ಕೊಟ್ರಾ ಅಂತ? ಸಂತೋಷ್, ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಏನಿದೆ ಅದು ಬಿಜೆಪಿಗೆ ಸದ್ಯದ ಮಟ್ಟಿಗೆ ಸಂಕಷ್ಟ ತಂದೊಡುವಂಥ ಸನ್ನಿವೇಶಗಳು ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಬಿಜೆಪಿ ನಾಯಕರು ಇದರಿಂದ ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಕೂಡ ಮಾಧ್ಯಮದಲ್ಲಾಗಲಿ ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲೂ ಕೂಡ ಅವರುಗಳಿಗೆ ಸರಿಯಾದ ಸ್ಪಂದನೆಯನ್ನು ಅಥವಾ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪದೇ ಪದೇ ಸರ್ಕಾರದ ಕಡೆಯಿಂದಲೂ ಕೂಡ SIT ರಚನೆಯಾಗಿ ಪ್ರಕರಣದ ತನಿಖೆಯನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ತಮ್ಮದಲ್ಲದ ವಿಚಾರಕ್ಕೆ ಈಗ ಡಿಫೆಂಡ್ ಮಾಡಬೇಕಾದಂಥ ಅನಿವಾರ್ಯತೆಯನ್ನು ಮೈತ್ರಿ ಲೆಕ್ಕಾಚಾರದಿಂದ ಬಿಜೆಪಿ ನಾಯಕರುಗಳು ತಂದುಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಬಹುತೇಕ ಬಿಜೆಪಿ ನಾಯಕರು ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಮಾಧ್ಯಮಗಳೆದುರು ಬರೋದಕ್ಕೆ ಹಿಂದೇಟನ್ನು ಹಾಕ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ಕೂಡ ಇವತ್ತು ಅದೇ ರೀತಿಯ ನಿಲುವನ್ನು ತೆಗೆದುಕೊಂಡರು. ಬಹುತೇಕ ಯಾವುದೇ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಕಡೆಯಲ್ಲಿ ಈ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಾದಂಥ ಸ್ಪಷ್ಟೀಕರಣವನ್ನು ಕೊಡಬೇಕಾದಂಥ ಅನಿವಾರ್ಯತೆ ಎಲ್ಲ ನಾಯಕರುಗಳಿಗೆ ಬಂದೊದಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬಿಜೆಪಿ ನಾಯಕರುಗಳು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತನ್ನು ಕೊಡ್ತಾ ಇಲ್ಲ. ಇನ್ನು ಪ್ರೀತಂ ಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕೆಲವಷ್ಟು ಊಹಾಪೋಹದ ವಿಚಾರಗಳು ಕೂಡ ಹರಿದಾಡ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಅವರು ಕೂಡ ತಮ್ಮ ಮೇಲೆ ಬಂದಿರುವಂತಹ ಅಥವಾ ಕೇಳಲಾಗ್ತಿರುವಂತಹ ಆರೋಪಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿಲ್ಲ. ಜೊತೆಗೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಒಂದು ನಿಲುವನ್ನು ಅವರು ಪ್ರಕಟಿಸಿದ್ದಾರೆ. ಇವತ್ತು ಅವರು ಕೂಡ ಮಾಧ್ಯಮದವರು ಮಾತಾಡಿಸುವಂಥ ಪ್ರಯತ್ನ ಮಾಡಿದಾಗ ನಾನು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಅನ್ನೋದನ್ನು ಆಫ್ ರೆಕಾರ್ಡ್ ಹೇಳಿ ತೆರಳಿದರು. ಒಟ್ಟಲ್ಲಿ ಬಿಜೆಪಿ ನಾಯಕರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ
ಪ್ರಕರಣಕ್ಕೆ ಸಂಬಂಧಪಟ್ಟದಿಂದಾಗಿ ಸಾಕಷ್ಟು ಮುಜುಗರವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ಇದರಿಂದ ಅವರು ಒಂದು ಇಮೇಜನ್ನು ಬಿಲ್ಡ್ ಮಾಡ್ಕೊಂಡಿದ್ರು, ಆ ಇಮೇಜ್ಗೂ ಕೂಡ ಧಕ್ಕೆ ಆಗುವಂಥ ಸನ್ನಿವೇಶ ಎದುರಾಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ BJP JDSನ ಜೊತೆ ಮೈತ್ರಿ ಮಾಡಿಕೊಂಡ ಬಳಿಕದಲ್ಲಿ ಅದು ಅಂದುಕೊಂಡಿದ್ದಕ್ಕಿಂತ ಜಾಸ್ತಿ ಅದಕ್ಕೆ ಲಾಭಕ್ಕಿಂತ ಹೆಚ್ಚು ನಷ್ಟವೇ ಆಗುವಂಥದ್ದು ಕಂಡು ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ BJP ನಾಯಕರುಗಳು ಇದರ ಬಗ್ಗೆ ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಪರೋಕ್ಷ ಸಂದೇಶವನ್ನು ರಾಜ್ಯ ನಾಯಕರು ಹಾಗೂ ರಾಷ್ಟ್ರೀಯ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ಸೊ ಆ ವಿಚಾರದಲ್ಲಿ ಯಾವಾಗ ಯಾವ ರೀತಿಯಾದಂತಹ ನಿರ್ಧಾರವನ್ನು ಈಗ ರಾಕೇಶ್ ನಾವು ಈಗಾಗಲೇ ನೋಡಿದ್ದೀವಿ, ಪಶ್ಚಿಮ ಬಂಗಾಳದಲ್ಲಿ ಸಂದೇಶ್ ಖಾಲಿ ಎನ್ನುವಂತಹ ಪ್ರಕರಣ ನಡೆದಿತ್ತು. ಅದು ಕೂಡ ಇದೇ ರೀತಿಯಾದಂತಹ ಒಂದು ಪ್ರಕರಣ. ಅಲ್ಲಿ 40-50 ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯಾಗಿ ಅತ್ಯಾಚಾರ ಆಗಿದೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಪ್ರಕರಣದಲ್ಲಿ ಅದಕ್ಕೂ 4 ಪಟ್ಟು 5 ಪಟ್ಟು ಹೆಚ್ಚಳ, ಅದಕ್ಕಿಂತ ಭಾರಿ ದೊಡ್ಡದಾದಂತಹ ಒಂದು ಪ್ರಕರಣ ಬೆಳಕಿಗೆ ಬಂತು. ಸಂದೇಶ್ ಖಾಲಿ ಪ್ರಕರಣದ ಬಗ್ಗೆ BJP ರಾಜಕೀಯ ಮಾಡಿತ್ತು. ಇದೀಗ ಅದಕ್ಕೆ ತಿರುಗು ಮರುಗಾಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಮೈತ್ರಿಯನ್ನು ಮುರಿದುಕೊಳ್ಳುವಂತಹ ಸಾಧ್ಯತೆ ಏನಾದರೂ ಇದೆಯಾ? ಯಾಕಂದರೆ ಇನ್ನೂ 4 ಹಂತದ ಮತದಾನ ಆಗಬೇಕು. ಯಾಕಂದರೆ ವಿಪಕ್ಷಗಳು ಕೂಡ ಇದನ್ನು ಬಹಳಷ್ಟು ದೊಡ್ಡದಾಗಿ ಮಾತನಾಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ರಾಹುಲ್ ಗಾಂಧಿ ಆದಿಯಾಗಿ ಅನೇಕ ನಾಯಕರು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೌದು ಸಂತೋಷ್, ಅಂದರೆ ಹಿಂದೊಮ್ಮೆ ತಾನು ತೆಗೆದುಕೊಂಡಿದ್ದಂತಹ ಹೆಜ್ಜೆ ಈಗ ತನಗೆ ತಿರುಗುಬಾಣ ಆಗುವಂಥ ಸನ್ನಿವೇಶವನ್ನು BJP ಎದುರಿಸ್ತಾ ಇದೆ. ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಹಿಳಾ ಸಬಲೀಕರಣದ ವಿಚಾರದಲ್ಲಿ, ಅಂದರೆ ಮಹಿಳೆಯರ ಆತ್ಮಗೌರವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BJP ರಾಷ್ಟ್ರೀಯ ನಾಯಕರನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಇದೇ ವಿಚಾರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ಆಗ್ತಿರುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನು ಅಥವಾ ನ್ಯಾಯವನ್ನು BJP ಒದಗಿಸ್ತದೆ ಅನ್ನುವಂಥದ್ದನ್ನು ಕೇಳ್ಕೊಂಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ BJPಗೆ ಈ ಹಿಂದೆ ತಾವು ತಿಳಿಸಿದ ಹಾಗೆ ಅಲ್ಲಾದಂಥ ಪ್ರಕರಣವೇ ಈಗ ಇಲ್ಲಿ ತಿರುಗೇಟಾಗುವಂಥ ಸಾಧ್ಯತೆ ಇದೆ. JDSನ ಈ ಮೈತ್ರಿ ಲೆಕ್ಕಾಚಾರದಲ್ಲಿ ಅನಿವಾರ್ಯವಾಗಿ ಡಿಫೆಂಡ್ ಮಾಡ್ಕೊಳ್ಳುವಂಥ ಸನ್ನಿವೇಶದಲ್ಲಿರುವಂತಹ ಈ ಸನ್ನಿವೇಶವನ್ನು ಬದಲಾಯಿಸಿಕೊಳ್ಳಬೇಕು ಅನ್ನುವಂತಹ ಇರಾದೆಯನ್ನು BJP ನಾಯಕರುಗಳು ವ್ಯಕ್ತ ಮಾಡಿಕೊಂಡಿದ್ದಾರೆ. ಚುನಾವಣೆಯ ಮೇಲೂ, ಈಗ ಕರ್ನಾಟಕದ ಚುನಾವಣೆಯಲ್ಲೂ ಇದು ಪರಿಣಾಮವನ್ನು ಬೀರಿತು. ಮುಂದಿನ ದಿನಗಳಲ್ಲಿ ಉಳಿದಿರುವಂತಹ ಚುನಾವಣೆಗಳು ಎಲ್ಲೆಲ್ಲಿ ಬಾಕಿ ಇದೆ ಅಲ್ಲೂ ಕೂಡ ವ್ಯತಿರಿಕ್ತ ಪರಿಣಾಮವನ್ನು ಇದು ಬೀರುವಂಥ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಕಾಂಗ್ರೆಸ್ ಇದನ್ನು ರಾಷ್ಟ್ರೀಯ ವಲಯದಲ್ಲಿ ವಿಚಾರವನ್ನಾಗಿ ತೆಗೆದುಕೊಂಡು ಮಹಿಳಾ ಗೌರವಕ್ಕೆ ಧಕ್ಕೆ ಆಗ್ತಿರುವುದರ ಬಗ್ಗೆ ಅದನ್ನು ಮುಂಚೂಣಿಗೆ ತಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಹೊರಟಿದೆ. ಸೊ ಎಲ್ಲ ವಲಯಗಳನ್ನು ಗಮನಿಸಿದಾಗ BJP ಈ ಪ್ರಕರಣದಿಂದ ಸಾಕಷ್ಟು ಮುಜುಗರವನ್ನು ಅನುಭವಿಸ್ತಾ ಇದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಪ್ರಮುಖವಾಗಿ BJP ಸಂದೇಶ್ ಖಾಲಿ ಎನ್ನುವಂತಹ ಒಂದು ಪ್ರಕರಣವನ್ನು ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡಿಕೊಂಡಿತ್ತು. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಸಂದೇಶ್ ಖಾಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ರು. ಇದೀಗ ಅದಕ್ಕಿಂತ ಭಯಂಕರವಾದಂತಹ ಒಂದು ಪ್ರಕರಣ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಒಂದು ವಿಷಯ ಚರ್ಚೆ ಆಗ್ತಾ ಇದೆ. ಈ ನಡುವೆ ರಾಹುಲ್ ಗಾಂಧಿ ಆದಿಯಾಗಿ ಅನೇಕ ವಿಪಕ್ಷ ನಾಯಕರು ಈ ಒಂದು ವಿಷಯವನ್ನು ಬಹಳಷ್ಟು ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಒಂದೆಡೆ ಈಗಾಗಲೇ ನಾವು ನೋಡಿದ್ದೇ ಆದರೆ ಮಹಿಳಾ ಕುಸ್ತಿಪಟುಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು ಮೌನವಾಗಿದ್ದರು. ಮತ್ತೊಂದೆಡೆಯಲ್ಲಿ BJP ಇದೀಗ ಈ ವಿಷಯದಲ್ಲೂ ಕೂಡ ಮೌನವಾಗಿ ಇದೆ ಅಂತ ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರನ್ನು ವಿದೇಶಕ್ಕೆ ಪರಾರಿಯಾಗುವಂತೆ ಮಾಡಿದ್ದೇ ಇವರು ಅಂತ ಒಂದೆಡೆ ಕವಿತಾ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. KCR ಅವರ ಪುತ್ರಿ ಕವಿತಾ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ತಮ್ಮ ಚುನಾವಣಾ ರ್ಯಾಲಿಗಳಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೀಗಾಗಿ ಮುಂದೆ 4 ಹಂತದ ಮತದಾನ ಆಗಬೇಕು. ಆ 4 ಹಂತದ ಮತದಾನದ ಮೇಲೂ ಕೂಡ ಇದು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ BJP ಇದೀಗ ಮೈತ್ರಿ ಮುರಿದುಕೊಳ್ಳುವಂತಹ ಒಂದು ಲೆಕ್ಕಾಚಾರವನ್ನು ಏನಾದರೂ ಇಟ್ಕೊಳ್ತಾ ಇದೆಯಾ? ಯಾಕಂದರೆ ಮುಂಬರುವಂತಹ ದಿನಗಳಲ್ಲಿ ವಿಪಕ್ಷಕ್ಕೆ ಇದು ಅಸ್ತ್ರ ಆಗಬಾರ್ದು ಅಂತ ಮೈತ್ರಿಯನ್ನು ಮುರಿದುಕೊಳ್ಳೋದಕ್ಕೆ ಏನಾದರೂ ಚಿಂತನೆ ಮಾಡ್ತಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಸಹಜವಾಗಿ ಕಾಡ್ತಿದೆ.